ಒಬ್ಬ ಮಹಿಳೆ ನಿನ್ನನ್ನು ಈ ಗ್ರಹದ ಏಕೈಕ ಪುರುಷನಂತೆ ಕೊನೆಯ ಬಾರಿಗೆ ನೋಡಿದ್ದು ಯಾವಾಗ? ನಿನ್ನ ನೋಟದಿಂದಲ್ಲ, ನಿನ್ನ ಹಣದಿಂದಲ್ಲ, ಬದಲಾಗಿ ನೀನು ಅವಳನ್ನು ಹೇಗೆ ಭಾವಿಸುವಂತೆ ಮಾಡಿದೆ, ಅವಳನ್ನು ಹೇಗೆ ಯೋಚಿಸುವಂತೆ ಮಾಡಿದೆ ಎಂಬುದಕ್ಕಾಗಿ. ಸತ್ಯ ಇಲ್ಲಿದೆ, ಪುರುಷರಾಗಿ ಯಾರೂ ನಮಗೆ ಹೇಳುವುದಿಲ್ಲ. ಬಯಕೆ ಅವಳ ದೇಹದಲ್ಲಿ ಪ್ರಾರಂಭವಾಗುವುದಿಲ್ಲ, ಅದು ಅವಳ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆ ಬೆಂಕಿಯನ್ನು ಬೆಳಗಿಸಲು ಸರಿಯಾದ ಪ್ರಶ್ನೆಗಳನ್ನು ಕೇಳಲು. ವೇಗವಾದ ಮಾರ್ಗ ಸಣ್ಣ ಮಾತುಗಳಲ್ಲ, ಮೇಲ್ಮೈ ಮಟ್ಟದ ವಿಷಯಗಳಲ್ಲ, ಆದರೆ ಅವಳ ಆತ್ಮವನ್ನು ಅಲುಗಾಡಿಸುವ ಮತ್ತು ಅವಳಲ್ಲಿ ಪ್ರಾಚೀನವಾದದ್ದನ್ನು ಪ್ರಚೋದಿಸುವ ಪ್ರಶ್ನೆಗಳು. ಈ ವಿಡಿಯೋದಲ್ಲಿ ನಾನು ಅವಳ ತರ್ಕವನ್ನು ಬೈಪಾಸ್ ಮಾಡುವ ಮತ್ತು ಹೆಚ್ಚಿನ ಪುರುಷರು ಎಂದಿಗೂ ಮುಟ್ಟದ ಮಟ್ಟದಲ್ಲಿ ಅವಳ ಆಕರ್ಷಣೆಯನ್ನು ಅನ್ಲಾಕ್ ಮಾಡುವ 7 ಪ್ರಶ್ನೆಗಳನ್ನು ನಿಮಗೆ ನೀಡುತ್ತಿದ್ದೇನೆ, ಆದರೆ ಅವುಗಳನ್ನು ನೆನಪಿಟ್ಟುಕೊಳ್ಳಬೇಡಿ. ಅವುಗಳ ಹಿಂದಿನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಿ. ಏಕೆಂದರೆ ಮಹಿಳೆಗೆ ಸರಿಯಾದ ಪ್ರಶ್ನೆಯನ್ನು ಹೇಗೆ ಕೇಳಬೇಕೆಂದು ತಿಳಿದಿರುವ ಪುರುಷನು ಅವಳು ಎಂದಿಗೂ ಮರೆಯದ ಪುರುಷ. ಓಹ್, ಮತ್ತು ನಾವು ಮುಂದುವರಿಯುವ ಮೊದಲು ನಾನು ನಿಮಗಾಗಿ ವಿಶೇಷವಾದದ್ದನ್ನು ಹೊಂದಿದ್ದೇನೆ. ಉಚಿತ ಇ-ಪುಸ್ತಕ, ಸ್ತ್ರೀ ಮನಸ್ಸಿನ ನಿಯಂತ್ರಣ. ಕೈಪಿಡಿ. ಯಾವುದೇ ಮಹಿಳೆ ನಿಮ್ಮನ್ನು ಹಂಬಲಿಸುವ ಗುಪ್ತ ರಹಸ್ಯಗಳನ್ನು ಇದು ಬಹಿರಂಗಪಡಿಸುತ್ತದೆ. ಈಗ ಅದನ್ನು ಪಡೆದುಕೊಳ್ಳಿ. ವಿವರಣೆಯಲ್ಲಿ ಲಿಂಕ್ ಅಥವಾ ಪಿನ್ ಮಾಡಿದ ಕಾಮೆಂಟ್. ಹೋಗೋಣ. 1. ನೀವು ನಿಜವಾಗಿಯೂ ಬಯಸಿದ್ದೀರಿ ಎಂದು ಕೊನೆಯ ಬಾರಿ ಯಾವಾಗ ಭಾವಿಸಿದ್ದೀರಿ? ಇಲ್ಲಿ ನಿಲ್ಲಿಸಿ. ಆ ಪ್ರಶ್ನೆಯನ್ನು ಉಸಿರಾಡಲು ಬಿಡಿ. ನೀವು ಅವಳ ಕೊನೆಯ ಸಂಬಂಧದ ಬಗ್ಗೆ ಮಾತ್ರ ಕೇಳುತ್ತಿಲ್ಲ, ಅವಳು ತನಗೆ ತಿಳಿದಿರದ ಬಯಕೆಯನ್ನು ಅಗೆಯಲು ನೀವು ಅವಳಿಗೆ ಸವಾಲು ಹಾಕುತ್ತಿದ್ದೀರಿ. ಪ್ರತಿಯೊಬ್ಬ ಮಹಿಳೆ, ಅತ್ಯಂತ ಬಲಿಷ್ಠ, ಅತ್ಯಂತ ಸ್ವತಂತ್ರ ಮಹಿಳೆ ಕೂಡ ಆಯ್ಕೆ ಮಾಡುವ ಹಸಿವನ್ನು ಹೊಂದಿರುತ್ತಾಳೆ. ಆಕಸ್ಮಿಕವಾಗಿ ಅಲ್ಲ, ಷರತ್ತುಬದ್ಧವಾಗಿ ಅಲ್ಲ, ಆದರೆ ಸಂಪೂರ್ಣವಾಗಿ. ನೀವು ಈ ಪ್ರಶ್ನೆಯನ್ನು ಕೇಳಿದಾಗ ನೀವು ಗಾಸಿಪ್ಗಾಗಿ ಭೇಟಿಯಾಡುತ್ತಿಲ್ಲ, ನೀವು ಅವಳ ಭಾವನಾತ್ಮಕ ಪ್ರಪಂಚದ ಮೇಲಿನ ಮುಸುಕನ್ನು ಹಿಂದಕ್ಕೆ ಎಳೆಯುತ್ತಿದ್ದೀರಿ. ನೀವು ಹೇಳುತ್ತಿದ್ದೀರಿ, ನಾನು ಸುರಕ್ಷಿತವಾಗಿ ಆಡಲು ಇಲ್ಲಿಲ್ಲ, ನಾನು ನಿನ್ನನ್ನು ನೋಡಲು ಇಲ್ಲಿದ್ದೇನೆ, ಮತ್ತು ನೀವು ಅದನ್ನು ನಿಧಾನವಾಗಿ ಕೇಳಿದಾಗ ನಾನು ನಿಶ್ಚಲತೆ ಉಪಸ್ಥಿತಿಯನ್ನು ಸಂಪರ್ಕಿಸುತ್ತೇನೆ. ಸಮಯ ನಿಲ್ಲುವ ಕ್ಷಣವನ್ನು ನೀವು ಸೃಷ್ಟಿಸುತ್ತೀರಿ. ಇದ್ದಕ್ಕಿದ್ದಂತೆ ಅವಳನ್ನು ಮೆಚ್ಚಿಸಲು ಪ್ರಯತ್ನಿಸಿದ ಪ್ರತಿಯೊಬ್ಬ ಪುರುಷರಿಗಿಂತ ನೀವು ಭಿನ್ನರಾಗಿದ್ದೀರಿ. ನೀವು ಪ್ರದರ್ಶನ ನೀಡುತ್ತಿಲ್ಲ, ನೀವು ಆಹ್ವಾನಿಸುತ್ತಿದ್ದೀರಿ. ಈ ಪ್ರಶ್ನೆಯು ಬಯಕೆಯನ್ನು ಹುಟ್ಟುಹಾಕುತ್ತದೆ, ಏಕೆಂದರೆ ಅದು ಅವಳು ಏನನ್ನು ಕಳೆದುಕೊಂಡಿದ್ದಾಳೆ, ಬಯಸಿದ್ದಾಳೆಂದು ಭಾವಿಸಲು ತೀರ್ಪು ಇಲ್ಲದೆ, ಒತ್ತಡವಿಲ್ಲದೆ ಅವಳಿಗೆ ನೆನಪಿಸುತ್ತದೆ. ಮತ್ತು ಏನು ಊಹಿಸಿ, ನೀವು ಅದನ್ನು ನೀಡುವ ಸಾಮರ್ಥ್ಯವಿರುವ ಪುರುಷ ಎಂದು ಅವಳು ಅರಿತುಕೊಂಡ ಕ್ಷಣ, ಅವಳು ಮಾತನಾಡಲು ಬಯಸುವುದಿಲ್ಲ, ಅವಳು ಉಳಿಯಲು ಬಯಸುತ್ತಾಳೆ. ಮುಂದಿನ ಪ್ರಶ್ನೆ. 2. ನೀವು ಭಯಪಡದಿದ್ದರೆ ನೀವು ಏನು ಮಾಡುತ್ತೀರಿ? ಇದು ಹೆಚ್ಚಿನ ಪುರುಷರು ಹೋಗಲು ಧೈರ್ಯ ಮಾಡುವುದಕ್ಕಿಂತ ಆಳವಾಗಿ ಹೊಡೆಯುತ್ತದೆ. ಏಕೆ? ಏಕೆಂದರೆ ಅದು ತನ್ನಲ್ಲಿ ತಾನು ಪ್ರಪಂಚದಿಂದ ಮರೆಮಾಡುವ ಭಾಗವನ್ನು ಕರೆಯುತ್ತದೆ. ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಪುರುಷನಂತೆ ಮೌನ ಭಯಗಳನ್ನು ಹೊಂದಿರುತ್ತಾಳೆ. ತೀರ್ಪಿನ ಭಯ, ಸಾಕಾಗುವುದಿಲ್ಲ ಎಂಬ ಭಯ, ತುಂಬಾ ಹೆಚ್ಚು ಎಂಬ ಭಯ. ನೀವು ಈ ಪ್ರಶ್ನೆಯನ್ನು ಕೇಳಿದಾಗ ನೀವು ಕನ್ನಡಿಯನ್ನು ಹಿಡಿದಿದ್ದೀರಿ. ಅವಳ ಮೇಕಪ್ ಅಥವಾ ಅವಳ ನೋಟಕ್ಕೆ ಅಲ್ಲ, ಆದರೆ ಅವಳ ಸಾಮರ್ಥ್ಯಕ್ಕೆ ನೀವು ಹೇಳುತ್ತಿದ್ದೀರಿ, ನಾನು ನಿನ್ನಲ್ಲಿ ಏನೋ ನೋಡುತ್ತೇನೆ, ಏನೋ ಉಗ್ರವಾಗಿದೆ. ನೀವು ಅದನ್ನು ಹೊರಹಾಕಿದರೆ ನೀವು ಏನು ಮಾಡುತ್ತೀರಿ? ಮತ್ತು ಕೇವಲ ಕೇಳಬೇಡಿ, ಕೇಳು, ಏಕೆಂದರೆ ಒಬ್ಬ ಮಹಿಳೆ ತನ್ನ ರಹಸ್ಯ ಕನಸುಗಳ ಬಗ್ಗೆ, ಅವಳ ಮಾತನಾಡದ ಆಸೆಗಳ ಬಗ್ಗೆ ತೆರೆದುಕೊಳ್ಳುವಾಗ ಆ ಕ್ಷಣ ಪವಿತ್ರವಾಗಿದೆ. ನೀವು ಅವಳನ್ನು ತಿಳಿದಿರುವ ಪುರುಷನಾದಿರಿ, ಫ್ಲರ್ಟ್ ಮಾಡುವ ಪುರುಷನಲ್ಲ, ಹೊಗಳುವ ಪುರುಷನಲ್ಲ, ಆದರೆ ಅವಳು ತನ್ನನ್ನು ಸ್ಪಷ್ಟವಾಗಿ ನೋಡುವಂತೆ ಮಾಡಿದ ಪುರುಷನಾದಿರಿ. ಮತ್ತು ಇಲ್ಲಿ ಕಾಡು ಭಾಗ, ಆ ಸ್ಪಷ್ಟತೆ, ಆ ಸ್ವಯಂ ಬಹಿರಂಗ, ಅವಳು ಅದನ್ನು ನಿಮ್ಮೊಂದಿಗೆ ಸಂಯೋಜಿಸುತ್ತಾಳೆ ಮತ್ತು ಆಗ ಬಯಕೆ ವೈಯಕ್ತಿಕವಾಗುತ್ತದೆ. 3. ನೀವು ಯಾರಿಗೂ ಹೇಳದ ವಿಷಯ ಯಾವುದು? ಈಗ ನಾವು ಇನ್ನು ಮುಂದೆ ಆಟವಾಡುತ್ತಿಲ್ಲ. ಈ ಪ್ರಶ್ನೆ ಕೇವಲ ಸಂಭಾಷಣೆಯನ್ನು ಪ್ರಾರಂಭಿಸುವ ಪ್ರಶ್ನೆಯಲ್ಲ, ಇದು ಆತ್ಮದ ಆಹ್ವಾನ. ಪ್ರತಿಯೊಬ್ಬ ಮಹಿಳೆಯೂ ಅವಳು ಸಮಾಧಿ ಮಾಡಿದ ಕಥೆಗಳನ್ನು, ಅವಳನ್ನು ರೂಪಿಸಿದ ಕ್ಷಣಗಳನ್ನು, ಅವಳು ಹೇಳಲು ಬಯಸಿದ, ಆದರೆ ಎಂದಿಗೂ ಸಾಧ್ಯವಾಗದ ಪದಗಳನ್ನು ಹೊಂದಿರುತ್ತಾಳೆ. ನೀವು ಇದನ್ನು ಕೇಳಿದಾಗ ಹೆಚ್ಚಿನ ಪುರುಷರು ಎಂದಿಗೂ ಮಾಡದ ಜಾಗವನ್ನು ನೀವು ರಚಿಸುತ್ತೀರಿ. ನೀವು ಅವಳಿಗೆ ಹೇಳುತ್ತಿದ್ದೀರಿ, ಇಲ್ಲಿ ನಿಮ್ಮ ಸುರಕ್ಷಿತತೆ, ನಿಮ್ಮ ಕತ್ತಲೆ ನನ್ನನ್ನು
ಹೆದರಿಸುವುದಿಲ್ಲ. ಈ ಪ್ರಶ್ನೆ ಭಾವನಾತ್ಮಕ ಅನ್ಯೋನ್ಯತೆಯನ್ನು ತೆರೆಯುತ್ತದೆ ಮತ್ತು ಅದು ನಿಜವಾದ ಬಯಕೆಯ ಅಡಿಪಾಯ. ಏಕೆಂದರೆ ಅವಳು ಹಿಂದೆಂದೂ ಹಂಚಿಕೊಳ್ಳದ ವಿಷಯವನ್ನು ನಿಮಗೆ ಹೇಳಿದರೆ ಆ ಬಂಧವು ವಿದ್ಯುತ್ ಆಗುತ್ತದೆ. ಇಲ್ಲಿ ಸ್ಟೈಕ್ ಟ್ವಿಸ್ಟ್ ಇದೆ. ನೀವು ಪ್ರತಿಕ್ರಿಯಿಸುವುದಿಲ್ಲ, ನೀವು ಸರಿಪಡಿಸುವುದಿಲ್ಲ, ನೀವು ಹಿಂಜರಿಯುವುದಿಲ್ಲ, ನೀವು ಸಾಕ್ಷಿಯಾಗುತ್ತೀರಿ. ಮತ್ತು ಮಹಿಳೆಯರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ಪುರುಷರಿಂದ ತುಂಬಿರುವ ಜಗತ್ತಿನಲ್ಲಿ ಅವಳನ್ನು ಹೊಂದುವ ಅಗತ್ಯವಿಲ್ಲದೆ ಅವಳನ್ನು ಹಿಡಿದಿಟ್ಟುಕೊಳ್ಳುವ ಏಕೈಕ ಪುರುಷ ನೀವು ಆಗುತ್ತೀರಿ. ಅದು ಪುರುಷ ಶಕ್ತಿಯ ವಿರೋಧಾಭಾಸ. ನಿಮ್ಮ ಉಪಸ್ಥಿತಿಯು ನಿಶ್ಶಬ್ದವಾಗಿದ್ದಷ್ಟು ನಿಮ್ಮ ಪ್ರಭಾವವು ಜೋರಾಗಿರುತ್ತದೆ ಮತ್ತು ಅವಳು ಅದನ್ನು ತನ್ನ ಎದೆಯಲ್ಲಿ, ಅವಳ ಚರ್ಮದಲ್ಲಿ, ಅವಳ ಹೃದಯ ಬಡಿತದಲ್ಲಿ ಅನುಭವಿಸುತ್ತಾಳೆ ಮತ್ತು ಅವಳು ಇನ್ನೂ ಹೆಚ್ಚಿನದನ್ನು ಬಯಸುತ್ತಾಳೆ. 4. ನೀವು ಕೇಳಲು ಹೆದರುವ ಯಾವುದನ್ನು ನೀವು ಹಂಬಲಿಸುತ್ತೀರಿ? ಬಯಕೆ ವಿರಳವಾಗಿ ಹೇಳಿದ್ದರ ಬಗ್ಗೆ ಇರುತ್ತದೆ. ಅದು ಹೇಳದ, ನಿಷೇಧಿಸಲಾದ, ಭಯಪಡುವ ವಿಷಯಗಳಲ್ಲಿ ವಾಸಿಸುತ್ತದೆ. ಈ ಪ್ರಶ್ನೆ, ಅದು ಅವಳ ಆಳವಾದ ಸತ್ಯಕ್ಕೆ ನೇರವಾಗಿ ನುಸುಳುತ್ತದೆ. ರಾತ್ರಿಯಲ್ಲಿ ಅವಳನ್ನು ಎಚ್ಚರವಾಗಿರಿಸುವ ರೀತಿಯ ಹಂಬಲ. ಭಾವನಾತ್ಮಕವಾಗಿರಬಹುದು, ದೈಹಿಕವಾಗಿರಬಹುದು, ಆದರೆ ಅದು ವೈಯಕ್ತಿಕವಾಗಿರಬಹುದು ಮತ್ತು ಹೆಚ್ಚಿನ ಪುರುಷರು ಈ ಪದರವನ್ನು ಎಂದಿಗೂ ಮುಟ್ಟುವುದಿಲ್ಲ ಏಕೆಂದರೆ ಅವರು ಹೆದರುತ್ತಾರೆ. ಆಳಕ್ಕೆ ಹೆದರುತ್ತಾರೆ, ಉತ್ತರಕ್ಕೆ ಹೆದರುತ್ತಾರೆ, ತಿಳಿದುಕೊಳ್ಳುವುದರೊಂದಿಗೆ ಬರುವ ಜವಾಬ್ದಾರಿಗೆ ಹೆದರುತ್ತಾರೆ. ಆದರೆ ನೀವು ಆಳವಿಲ್ಲದೆ ಆಡಲು ಇಲ್ಲಿಲ್ಲ, ನೀವು ಕೇಳುತ್ತಿದ್ದೀರಿ. ಏಕೆಂದರೆ ನೀವು ಅದನ್ನು ನಿಭಾಯಿಸಬಲ್ಲ ವ್ಯಕ್ತಿ. ಮತ್ತು ಇಲ್ಲಿ ಶಕ್ತಿಯ ಚಲನೆ ಇದೆ. ಅವಳು ಉತ್ತರಿಸಿದ ನಂತರ ಕಾಮೆಂಟ್ ಮಾಡಬೇಡಿ. ತಮಾಷೆ ಮಾಡಬೇಡಿ. ಅವಳ ಕಣ್ಣುಗಳನ್ನು ನೋಡಿ ನನ್ನನ್ನು ನಂಬಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೇಳಿ. ಬೂಮ್. ಅವಳು ಒಬ್ಬಂಟಿಯಾಗಿರುವಾಗ ಅವಳು ತನ್ನ ಮನಸ್ಸಿನಲ್ಲಿ ಮತ್ತೆ ಆಡುವ ಕ್ಷಣ ಅದು. ಅವಳು ಒಬ್ಬಂಟಿಯಾಗಿರುವಾಗ ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಆಡುವ ಕ್ಷಣ ಅದು. ಅದು ಅಂತಹ ಭಾವನಾತ್ಮಕ ಬೆರಳಚ್ಚು. ಸಹೋದರ, ಅವಳು ತನ್ನ ದೇಹವನ್ನು ಬಯಸುವ ಇನ್ನೊಬ್ಬ ವ್ಯಕ್ತಿಯನ್ನು ಹಂಬಲಿಸುವುದಿಲ್ಲ, ಅವಳು ತನ್ನ ಆತ್ಮವನ್ನು ಅರ್ಥಮಾಡಿಕೊಳ್ಳುವ ಪುರುಷನನ್ನು ಹಂಬಲಿಸುತ್ತಾಳೆ. ಮತ್ತು ಈ ಪ್ರಶ್ನೆಯು ಕೆಟ್ಟ ಬಾಗಿಲನ್ನು ತೆರೆಯುತ್ತದೆ. 5. ನೀವು ಮೊದಲು ಯಾರಾಗಿದ್ದೀರಿ ಎಂಬುದರ ಬಗ್ಗೆ ನೀವು ಏನು ಹೆಚ್ಚು ಕಳೆದುಕೊಳ್ಳುತ್ತೀರಿ? ಈ ಪ್ರಶ್ನೆ ಅವಳ ಹೃದಯವನ್ನು ಹಿಡಿಯುತ್ತದೆ. ಇದು ಮೇಲ್ಮೈಯಲ್ಲ, ಅದು ಚೆಲ್ಲಾಟವಲ್ಲ, ಅದು ಅವಳ ಹಿಂದಿನ ಸ್ವಭಾವದ ಪ್ರತಿಬಿಂಬ. ಪ್ರಪಂಚವು ಅವಳನ್ನು ಕಠಿಣಗೊಳಿಸುವ ಮೊದಲು, ಜೀವನವು ಅವಳನ್ನು ಸುರಕ್ಷಿತವಾಗಿ ಆಡಲು ಒತ್ತಾಯಿಸುವ ಮೊದಲು ಅವಳ ಆವೃತ್ತಿ. ನೀವು ಇದನ್ನು ಕೇಳಿದಾಗ ನೀವು ಅವಳನ್ನು ನೆನಪಿಟ್ಟುಕೊಳ್ಳಲು, ಅವಳು ಸಮಾಧಿ ಮಾಡಿದ ಕಾಡುತನದೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಅನುಮತಿ ನೀಡುತ್ತಿದ್ದೀರಿ. ಅವಳು ರಕ್ಷಿಸಿದ ಮುಗ್ಧತೆ, ಅವಳು ಭವಿಷ್ಯಕ್ಕಾಗಿ ವಿನಿಮಯ ಮಾಡಿಕೊಂಡ ಉತ್ಸಾಹ, ಮತ್ತು ಅದು ವೈಯಕ್ತಿಕ ಏಕೆಂದರೆ ಪ್ರತಿಯೊಬ್ಬ ಮಹಿಳೆ ತಾನು ಒಮ್ಮೆ ಯಾರೆಂದು ನೆನಪಿಸಿಕೊಳ್ಳುತ್ತಾಳೆ ಮತ್ತು ಆ ಹುಡುಗಿ ಇನ್ನೂ ಎಲ್ಲೋ ಇದ್ದಾಳೆ ಎಂದು ಆಶ್ಚರ್ಯಪಡುತ್ತಾಳೆ. ನೀವು ಅವಳನ್ನು ಮಾತನಾಡಲು ಮಾತ್ರ ಪಡೆಯುತ್ತಿಲ್ಲ, ನೀವು ಅವಳನ್ನು ಅನುಭವಿಸಲು ಮಾಡುತ್ತಿದ್ದೀರಿ. ಮತ್ತು ಭಾವನೆಗಳು ಆಕರ್ಷಣೆಯ ಬೇರುಗಳಾಗಿವೆ. ಆದರೆ ಇಲ್ಲಿ ಸ್ಟೈಕ್ ಟ್ವಿಸ್ಟ್ ಇದೆ. ನೀವು ಅವಳನ್ನು ಸರಿಪಡಿಸಲು ಪ್ರಯತ್ನಿಸುವುದಿಲ್ಲ, ನೀವು ಹೇಳುವುದಿಲ್ಲ, ನೀನು ಹೀಗೆ ಮಾಡಬೇಕು. ಅಥವಾ ಅದಕ್ಕೆ ಹಿಂತಿರುಗಿ ನೀವು ಅವಳನ್ನು ಆ ಪ್ರತಿಬಿಂಬದಲ್ಲಿ ಕುಳಿತುಕೊಳ್ಳಲು ಬಿಡುತ್ತೀರಿ, ನೀವು ಅವಳಿಗೆ ನೋವನ್ನು ಅನುಭವಿಸಲು ಬಿಡುತ್ತೀರಿ. ಏಕೆಂದರೆ ಒಬ್ಬ ಮಹಿಳೆ ತಾನು ಯಾರೆಂದು ಮತ್ತು ಅವಳು ಯಾರಾಗಬೇಕೆಂದು ಬಯಸುತ್ತಾಳೆ ಎಂಬುದರ ನಡುವಿನ ಅಂತರವನ್ನು ನೀವು ನೋಡುತ್ತೀರಿ ಮತ್ತು ಅದಕ್ಕಾಗಿ ನೀವು ಅವಳನ್ನು ನಿರ್ಣಯಿಸುತ್ತಿಲ್ಲ ಎಂದು ಅರಿತುಕೊಂಡಾಗ ನೀವು ತಕ್ಷಣವೇ ಸುರಕ್ಷಿತ ದಂಗೆಕೋರರಾಗುತ್ತೀರಿ. ಅವ್ಯವಸ್ಥೆಯಲ್ಲ, ನಿಯಂತ್ರಣವಲ್ಲ, ಆದರೆ ಅವಳು ನಿಮ್ಮನ್ನು ಭೇಟಿಯಾಗುವವರೆಗೂ ಅಸ್ತಿತ್ವದಲ್ಲಿದೆ ಎಂದು ಅವಳು ತಿಳಿದಿರದ ಆ ಅಪರೂಪದ ಮಧ್ಯಮ ನೆಲ. 6. ನೀವು ಬಿಟ್ಟುಕೊಡಲು ಏನು ಬೇಕು? ಅದು ಗೋಡೆಗಳನ್ನು ಅನ್ಲಾಕ್ ಮಾಡುತ್ತದೆ. ಪ್ರತಿಯೊಬ್ಬ ಮಹಿಳೆ ಏನನ್ನಾದರೂ ಹಿಡಿದಿಟ್ಟುಕೊಳ್ಳುತ್ತದೆ. ನೋವು, ಅಪರಾಧ, ನಿರೀಕ್ಷೆಗಳು. ಯಾವಾಗಲೂ ಬಲವಾಗಿರಬೇಕಾದ ಭಾರ ಮತ್ತು ಈ ಪ್ರಶ್ನೆ ಅದನ್ನೆಲ್ಲ ಕತ್ತರಿಸುತ್ತದೆ. ಅದು ಹೇಳುತ್ತದೆ, ನಾನು ನಿಮ್ಮ ರಕ್ಷಾಕವಚವನ್ನು ನೋಡುತ್ತೇನೆ, ಆದರೆ ನಾನು ಅದರ ಕೆಳಗೆ ಏನಿದೆ ಎಂದು ನೋಡುತ್ತೇನೆ. ನೀವು ಅವಳನ್ನು ನಿಮ್ಮ ಪ್ರಯೋಜನಕ್ಕಾಗಿ ತೆರೆದುಕೊಳ್ಳಲು ಕೇಳುತ್ತಿಲ್ಲ, ನೀವು ಅವಳಿಗೆ ಜೀವಸೆಲೆಯನ್ನು ನೀಡುತ್ತಿದ್ದೀರಿ. ಸತ್ಯದ ಒಂದು ಕ್ಷಣ. ಅವಳು ಒಂದು ಕಥೆಯೊಂದಿಗೆ ಉತ್ತರಿಸಬಹುದು. ಅವಳು ಮೌನವಾಗಿ ಉತ್ತರಿಸಬಹುದು, ನಿಮ್ಮ ನಡುವಿನ ಗಾಳಿಯು ಬದಲಾಗಿದರು. ಏಕೆಂದರೆ ಇದ್ದಕ್ಕಿದ್ದಂತೆ ನೀವು ಅವಳನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿ ಅಲ್ಲ, ಅವಳು ಮತ್ತೆ ಉಸಿರಾಡಲು ಸಹಾಯ ಮಾಡಿದ ವ್ಯಕ್ತಿ ನೀನು.
ಮತ್ತು ಇಲ್ಲಿಯೇ ಸಂಯಮದ ಶಕ್ತಿಯು ಹೆಚ್ಚು ಪರಿಣಾಮ ಬೀರುತ್ತದೆ. ಅವಳು ತೆರೆದುಕೊಳ್ಳುವ ಅಗತ್ಯವಿಲ್ಲ, ನೀವು ಅಲ್ಲಿಯೇ ಇದ್ದೀರಿ, ಸ್ಥಿರವಾಗಿರುತ್ತೀರಿ, ಅಚಲವಾಗಿರುತ್ತೀರಿ. ಅವಳು ನಿಮ್ಮ ಸುತ್ತಲೂ ಪ್ರದರ್ಶನ ನೀಡಬೇಕಾಗಿಲ್ಲ, ವಿವರಿಸಬೇಕಾಗಿಲ್ಲ ಅಥವಾ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾಗಿಲ್ಲ ಎಂದು ಅವಳು ಹೆಚ್ಚು ಅರಿತುಕೊಂಡಂತೆ ಅವಳು ವಿಚಿತ್ರವಾದ ಪರಿಚಯವಿಲ್ಲದ ಸೆಳೆತವನ್ನು ಅನುಭವಿಸುತ್ತಾಳೆ. ಅದು ಭಾವನಾತ್ಮಕ ಸುರಕ್ಷತೆಯಲ್ಲಿ ಬೇರೂರಿರುವ ಬಯಕೆ ಮತ್ತು ಹೆಚ್ಚಿನ ಪುರುಷರು ಅದನ್ನು ಎಂದಿಗೂ ತಲುಪುವುದಿಲ್ಲ. ಆದರೆ ನೀವು 7 ಅನ್ನು ಮಾತ್ರ ಮಾಡಿದ್ದೀರಿ. ನೀವು ಅರ್ಹರಲ್ಲ ಎಂದು ನೀವು ಭಯಪಡಲು ನೀವು ಏನು ಬಯಸುತ್ತೀರಿ? ಇದು ಆಟವನ್ನು ಬದಲಾಯಿಸುವ ಪ್ರಶ್ನೆಯಾಗಿದೆ. ಬಯಕೆ ಯಾವಾಗಲೂ ಅವಳು ಏನು ಬಯಸುತ್ತಾಳೆ ಎಂಬುದರ ಬಗ್ಗೆ ಅಲ್ಲ, ಕೆಲವೊಮ್ಮೆ ಅದು ಅವಳು ಏನನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಅವಳು ಭಾವಿಸುತ್ತಾಳೆ ಎಂಬುದರ ಬಗ್ಗೆ. ಮತ್ತು ಇಲ್ಲಿ ಸತ್ಯವಿದೆ. ಪ್ರತಿಯೊಬ್ಬ ಮಹಿಳೆಯೂ ರಹಸ್ಯ ಆಸೆಗಳನ್ನು ಹೊಂದಿದ್ದಾಳೆ, ಅವಳು ತನ್ನನ್ನು ತಾನೇ ಹೇಳಿಕೊಳ್ಳುತ್ತಾಳೆ. ಏಕೆಂದರೆ ಯಾರಾದರೂ ಒಮ್ಮೆ ಅವಳು ತುಂಬಾ ಹೆಚ್ಚು ಎಂದು ಹೇಳಿದ್ದಳು. ಅಥವಾ ಸಾಕಾಗಲಿಲ್ಲ. ನೀವು ಇದನ್ನು ಕೇಳಿದಾಗ ನೀವು ಲೈಂಗಿಕವಾಗಿ, ಆಧ್ಯಾತ್ಮಿಕವಾಗಿ ಅಲ್ಲ, ನಿಷೇಧಿತ ಪ್ರದೇಶಕ್ಕೆ ಹೋಗುತ್ತಿದ್ದೀರಿ. ನೀವು ಅವಳಲ್ಲಿ ಹೆಚ್ಚಿನದನ್ನು ಬಯಸುವ ಭಾಗವನ್ನು ಸ್ಪರ್ಶಿಸುತ್ತಿದ್ದೀರಿ, ಆದರೆ ಅದನ್ನು ಅನುಮತಿಸಲಾಗಿದೆಯೇ ಎಂದು ಅನುಮಾನಿಸುತ್ತೀರಿ. ಮತ್ತು ಅವಳು ಸ್ವಲ್ಪವಾದರೂ ಉತ್ತರಿಸಿದರೆ, ನೀವು ಈಗ 99% ಪುರುಷರಿಂದ ನಿಮ್ಮನ್ನು ಬೇರ್ಪಡಿಸಿಕೊಂಡಿದ್ದೀರಿ, ಏಕೆಂದರೆ ನೀವು ಅವಳನ್ನು ಪ್ರದರ್ಶನ ನೀಡುತ್ತಿಲ್ಲ, ನೀವು ಅವಳಿಗೆ ಅವಳು ಬಯಸುವುದಕ್ಕೆ ಅರ್ಹಳು ಎಂದು ನೆನಪಿಸುತ್ತಿದ್ದೀರಿ. ಮತ್ತು ಒಬ್ಬ ಮಹಿಳೆ ನಾಚಿಕೆಯಿಲ್ಲದೆ ಆಸೆಪಡಲು ಸುರಕ್ಷಿತಳಾಗಿದ್ದಾಳೆಂದು ಭಾವಿಸಿದಾಗ ಆ ಆಸೆ ಸ್ವಾಭಾವಿಕವಾಗಿ ಅವಳನ್ನು ಹಾಗೆ ಭಾವಿಸಿದ ಒಬ್ಬ ಪುರುಷನ ಕಡೆಗೆ ಮರುನಿರ್ದೇಶಿಸುತ್ತದೆ. ನೀವು ಸಹೋದರ, ಇದು ಬುದ್ಧಿವಂತ ಪಿಕಪ್ ಲೈನ್ಗಳ ಬಗ್ಗೆ ವಿಡಿಯೋ ಆಗಿರಲಿಲ್ಲ, ಇದು ಒಂದು ನಕ್ಷೆಯಾಗಿತ್ತು. ಸ್ತ್ರೀ ಬಯಕೆಯ ಕಾಣದ ಜಗತ್ತಿಗೆ ಒಂದು ನಕ್ಷೆ. ಗಮನವನ್ನು ಬಯಸುವ ಭಾಗವಲ್ಲ, ಆದರೆ ಅರ್ಥಮಾಡಿಕೊಳ್ಳಲು ನೋವುಂಟು ಮಾಡುವ ಭಾಗ. ಈ 7 ಪ್ರಶ್ನೆಗಳನ್ನು ತಂತ್ರಗಳಾಗಿ ಅಲ್ಲ, ಆದರೆ ನೀವು ಯಾರಾಗುತ್ತಿದ್ದೀರಿ ಎಂಬುದರ ಪ್ರತಿಬಿಂಬವಾಗಿ ಬಳಸಿ. ಬೆನ್ನಟ್ಟದ ಪುರುಷ, ನಟಿಸದ ಪುರುಷ, ಸ್ಥಿರವಾಗಿ ನಿಂತು ಮಹಿಳೆಯರಿಂದ ಸತ್ಯವನ್ನು ಅಯಸ್ಕಾಂತದಂತೆ ಹೊರತೆಗೆಯುವ ಪುರುಷ. ಅವಳು ಇನ್ನೊಬ್ಬ ಜೋರಾಗಿ ಪುರುಷನನ್ನು ಬಯಸುವುದಿಲ್ಲ, ಅವಳು ಸ್ಥಿರ ಪುರುಷನನ್ನು ಬಯಸುತ್ತಾಳೆ. ಈ ವಿಡಿಯೋ ನಿಮ್ಮೊಂದಿಗೆ ಒಬ್ಬ ಸಹೋದರ ನಿಮ್ಮ ಕಣ್ಣುಗಳನ್ನು ನೋಡುವಂತೆ ಮಾತನಾಡಿದ್ದರೆ ಚಾನಲ್ಗೆ ಚಂದಾದಾರರಾಗಿ. ಇದು ಎಲ್ಲಿಂದ ಬಂತು ಎಂಬುದು ಇನ್ನೂ ಇದೆ. ಮತ್ತು ಕಾಮೆಂಟ್ಗಳಲ್ಲಿ ಟ್ರಿಗ್ಗರ್ ಎಂಬ ಪದವನ್ನು ಬಿಡಿ. ಏಕೆಂದರೆ ನೀವು ಅರ್ಥಮಾಡಿಕೊಂಡರೆ ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥವಾಗುತ್ತದೆ. ನೀವು ಪ್ರಭಾವ ಬೀರಲು ಇಲ್ಲಿಗೆ ಬಂದಿಲ್ಲ, ನೀವು ಹುರುಪಿನಿಂದ ಮಾತನಾಡಲು ಇಲ್ಲಿದ್ದೀರಿ. ಮುಂದಿನದರಲ್ಲಿ ಭೇಟಿಯಾಗೋಣ.